ನಮಸ್ಕಾರ. ಭಗೀರಥ ತರಗತಿ 3ನೇ ತರಗತಿ, ವಿಷಯ ಕನ್ನಡ, ಭಾಗ 3, ಪಾಠ 9. ಮಕ್ಕಳೇ, ಪಾಠದ ಹೆಸರು ಭಗೀರಥ. ಹಿಂದಿನ ತರಗತಿಯಲ್ಲಿ ಭಗೀರಥನು ಅನೇಕ ವರ್ಷಗಳ ಕಠಿಣ ತಪಸ್ಸನ್ನ ಮಾಡ್ತಾನೆ. ತಪಸ್ಸನ್ನ ಮಾಡಿದಾಗ ಗಂಗೆ ಪ್ರತ್ಯಕ್ಷಳಾಗ್ತಾಳೆ. ಪ್ರತ್ಯಕ್ಷಳಾಗಿ ಭಗೀರಥನನ್ನ ಕೇಳುತ್ತಾಳೆ, ನಿನ್ನ ಇಚ್ಛೆಯಂತೆಯೇ ನಾನು ಭೂಮಿಗೆ ಧುಮುಕುತ್ತೇನೆ, ಆದರೆ ನನ್ನ ರಭಸವನ್ನ ತಡೆಯುವವರು ಯಾರು ಎಂದು ಪ್ರಶ್ನೆಯನ್ನ ಭಗೀರಥನಿಗೆ ಗಂಗೆ ಕೇಳ್ತಾಳೆ. ಆಗ ಅವನು ಯೋಚನೆಯನ್ನ ಮಾಡಿ ಮತ್ತೆ ಚಿಂತನೆಗೆ ಒಳಗಾಗಿ ಮತ್ತೆ ತಪಸ್ಸಿಗೆ ಕುಳಿತುಕೊಳ್ತಾನೆ. ನಂತರ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಹೇಳ್ತಾನೆ, ನಿನ್ನ ತಪಸ್ಸಿಗೆ ಮೆಚ್ಚಿ ನಾನು ಪ್ರತ್ಯಕ್ಷನಾಗಿದ್ದೇನೆ, ಆದರೆ ನೀನು ಶಿವನನ್ನು ಕುರಿತು ತಪಸ್ಸು ಮಾಡು ಎಂದು ಬ್ರಹ್ಮದೇವ ಸಲಹೆಯನ್ನ ನೀಡ್ತಾನೆ. ನಂತರ ಘೋರವಾದ ತಪಸ್ಸನ್ನ ಮಾಡಿ ಶಿವನನ್ನ ಮೆಚ್ಚಿಸಿ ಶಿವ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾದ ಶಿವ ಹೇಳ್ತಾನೆ, ನಿನ್ನ ಧೈರ್ಯ, ಭಕ್ತಿ ಮತ್ತೆ ನೀನು ಮಾಡಿಕೊಂಡಿರುವಂತಹ ದೃಢ ಸಂಕಲ್ಪವನ್ನ ನಾನು ಮೆಚ್ಚಿದ್ದೇನೆ. ಆಯಿತು, ಧುಮುಕಿಕ್ಕುವ ಗಂಗೆಯನ್ನು ತಡೆದು ನಾನು ಶಿರದಲ್ಲಿ ಧರಿಸುತ್ತೇನೆ. ಗಂಗೆ ನನ್ನ ಶಿರದಿಂದ ಭೂಮಿಗೆ ಇಳಿದು ನಿನ್ನನ್ನು ಹಿಂಬಾಲಿಸುವಳು, ಹೋಗು ಎಂದು ಹೇಳಿ ಕಳಿಸ್ತಾನೆ. ಅಂತೆಯೇ ಗಂಗೆಯನ್ನು ಬೋರ್ಗರೆಯುತ್ತಾ ಧುಮುಕಿಕ್ಕಿದ ಗಂಗೆಯನ್ನು ಶಿವನ ಜಟೆಯಲ್ಲಿ ತಡೆದು, ಅಂದರೆ ಕೂದಲಿನಲ್ಲಿ ತಡೆದು ಭೂಮಿಗೆ ಹರಿಯಬಿಟ್ಟನು. ಹರಿಯಬಿಟ್ಟಾಗ ಗಂಗೆ ಹರಿದು ಬಂದ ಒಂದು ರಭಸಕ್ಕೆ ಭೂಮಿಯಲ್ಲಿ ಜಿಹ್ನು ಮಹರ್ಷಿಯ ಒಂದು ಆಶ್ರಮ ಕೊಚ್ಚಿಕೊಂಡು ಹೋಗುತ್ತದೆ. ಇದನ್ನ ಕಣ್ಣಾರೆ ಕಂಡ ಜಿಹ್ನು ಮಹರ್ಷಿಯು ಕೋಪಗೊಂಡು ಗಂಗೆಯ ನೀರನ್ನ ಒಂದೇ ಗುಟುಕಿಗೆ ಕುಡಿದು ಬಿಡುತ್ತಾನೆ. ಅಲ್ಲಿಯ ತನಕ ಹಿಂದಿನ ಭಾಗದಲ್ಲಿ ಆಗಿತ್ತು ಅಲ್ವಾ ಮಕ್ಕಳೇ? ಈಗ ಮುಂದಿನ ಭಾಗವನ್ನ ನೋಡೋಣ. ಇಷ್ಟೆಲ್ಲ ಪ್ರಯತ್ನಗಳ ನಂತರವೂ ಗಂಗೆ ಸಿಗಲಿಲ್ಲ. ಆದರೂ ಭಗೀರಥ ಎದೆಗುಂದದೆ ಜಿಹ್ನು ಮಹರ್ಷಿಯನ್ನು ತನ್ನ ಪ್ರಾರ್ಥನೆಯಿಂದ ಮೆಚ್ಚಿಸಿದ. ನೋಡಿ, ಇಷ್ಟೆಲ್ಲ ಘೋರವಾದ ತಪಸ್ಸನ್ನ ಮಾಡ್ತಾನೆ. ಗಂಗೆ ಪ್ರತ್ಯಕ್ಷಳಾಗಿ ಕೇಳ್ತಾಳೆ. ನಂತರ ಮತ್ತೆ ತಪಸ್ಸಿಗೆ ಕುಳ್ತಾನೆ. ಬ್ರಹ್ಮದೇವ ಒಂದು ಸಲಹೆಯನ್ನ ನೀಡ್ತಾನೆ. ಮತ್ತೆ ಶಿವನನ್ನ ಮೆಚ್ಚಿಸಿ ತಪಸ್ಸನ್ನ ಮಾಡಿ ಶಿವ ಪ್ರತ್ಯಕ್ಷನಾಗಿ ನಂತರ ಗಂಗೆ ಭೂಮಿಗೆ ಬಂದಾಗ ಜಿಹ್ನು ಮಹರ್ಷಿಯ ಒಂದು ಆಶ್ರಮ ಕೊಚ್ಚಿಕೊಂಡು ಹೋದಾಗ ಜಿಹ್ನು ಮಹರ್ಷಿಯು ಅವಳನ್ನ ನೀರಿನಂತೆ ಕುಡಿದು ಬಿಡ್ತಾರೆ. ಇಷ್ಟೆಲ್ಲ ಪ್ರಯತ್ನಗಳಾದರೂ ಸಹ ಭಗೀರಥನಿಗೆ ಗಂಗೆ ಸಿಗಲಿಲ್ಲ. ಆದರೂ ಸಹ ಭಗೀರಥ ಎದೆಗುಂದಲಿಲ್ಲ. ಅವನು ಅದರ ಬಗ್ಗೆ ಯೋಚನೆಯನ್ನ ಮಾಡಲಿಲ್ಲ. ಜಿಹ್ನು ಮಹರ್ಷಿಯನ್ನು ತನ್ನ ಪ್ರಾರ್ಥನೆಯಿಂದ ಮೆಚ್ಚಿಸಿದ. ಅಂದರೆ ಜಿಹ್ನು ಒಬ್ಬ ಋಷಿಯನ್ನ ಭಗೀರಥ ಅವನ ಪ್ರಾರ್ಥನೆಯಿಂದ ಜಿಹ್ನು ಮಹರ್ಷಿಯ ಮನಸ್ಸನ್ನ ಗೆದ್ದುಕೊಳ್ತಾನೆ. ತನ್ನ ಪಿತೃಗಳ ಸದ್ಗತಿಗಾಗಿ ಭಗೀರಥ ಮಾಡುತ್ತಿರುವ ಪ್ರಯತ್ನವನ್ನು ಮೆಚ್ಚಿ ಮಹರ್ಷಿ ಗಂಗೆಯನ್ನು ತನ್ನ ಕಿವಿಯಿಂದ ಹರಿಯಲು ಬಿಟ್ಟನು. ಭಗೀರಥನ ಉದ್ದೇಶವನ್ನ ತಿಳಿದುಕೊಂಡ ಜಿಹ್ನು ಮಹರ್ಷಿ, ಏನು ಅವನ ಉದ್ದೇಶ? ಪಿತೃಗಳ ಸದ್ಗತಿಗಾಗಿ, ಅಂದ್ರೆ ಅವರ ತಾತಂದಿರನ್ನ ಸ್ವರ್ಗಕ್ಕೆ ಸೇರಿಸುವ ಒಂದು ದೃಢ ಸಂಕಲ್ಪವನ್ನ ಮಾಡಿರ್ತಾನೆ. ಅದನ್ನ ತಿಳಿದಂತಹ ಮಹರ್ಷಿಗೆ ತುಂಬಾ ಮೆಚ್ಚುಗೆ ಆಗುತ್ತೆ. ನಂತರ ಗಂಗೆಯನ್ನು ಜಿಹ್ನು ಮಹರ್ಷಿ ತನ್ನ ಕಿವಿಯಿಂದ ಭೂಮಿಗೆ ಹರಿಯಲು ಬಿಡುತ್ತಾನೆ. ಅಂತೂ ಭಗೀರಥ ಗಂಗೆಯನ್ನು ಭೂಮಿಗೆ ತರಲು ಮಾಡಿದ ಸಾಹಸಕ್ಕೆ ಫಲ ದೊರೆಯಿತು. ಅಂತೂ ಇಂತೂ ಭಗೀರಥ ತೆಗೆದುಕೊಂಡ ನಿರ್ಧಾರ ಫಲಿಸಿತು. ಅವನ ಒಂದು
ಫಲ ಅಂದ್ರೆ ಆ, ಗಂಗೆಯನ್ನ ಭೂಮಿಗೆ ತಂದೆ ತರುತ್ತೇನೆ ಅನ್ನೋ ಒಂದು ಶಪಥ ಈಡೇರಿತು, ಅವನ ಸಾಹಸಕ್ಕೆ ಫಲ ದೊರೆಯಿತು ಎಂದು ತಿಳಿಯಬಹುದು. ಭಗೀರಥ ಪ್ರಾರ್ಥನೆಯನ್ನು ಮನ್ನಿಸಿ ಹಿಂಬಾಲಿಸಿದ ಗಂಗೆ ಹರಿದು ಅವನ ತಾತಂದಿರ ಬೂದಿಯನ್ನು ತೊಯ್ದಳು. ಭಗೀರಥನ ಒಂದು ಪ್ರಾರ್ಥನೆಗೆ ಮನ ಒಲಿದು ಗಂಗೆ ಜೂನು ಮಹರ್ಷಿಯ ಕಿವಿಯಿಂದ ಹೊರಗಡೆ ಬರ್ತಾಳೆ. ಬಂದು ಆ ಭಗೀರಥನ ತಾತಂದಿರ ಒಂದು ಬೂದಿಯನ್ನ ತೊಯ್ದು ಅಂದ್ರೆ ನೆನೆಸಿದಳು ಅಂತ. ಆ 60,000 ತಾತಂದರು, ಭಗೀರಥನ ತಾತಂದರು ಏನಿತ್ತೋ ಅವರ ಬೂದಿಯನ್ನ ಗಂಗೆಯು ನೆನೆಸಿದಳು. ಅವರಿಗೆ ಸ್ವರ್ಗ ಲಭಿಸಿತು. ಆಗ ಭಗೀರಥನ ತಾತಂದರಿಗೆ ಸ್ವರ್ಗ ಲಭಿಸಿತು. ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಭಗೀರಥ ಎದೆಗುಂದದೆ ತನ್ನ ದೃಢ ಸಂಕಲ್ಪದಿಂದ ಅಂದುಕೊಂಡ ಕಾರ್ಯ ಸಾಧಿಸಿದ. ಎಷ್ಟೇ ಅವನಿಗೆ ಅಡ್ಡಿ ಆತಂಕಗಳು ಬಂದರೂ ಸಹ ಭಗೀರಥ ಹಿಂದೆ ಸರಿಯಲಿಲ್ಲ. ಅವನ ದೃಢ ಸಂಕಲ್ಪದಿಂದ ಅವನು ಏನು ಅಂದುಕೊಂಡಿದ್ದನೋ ಅದನ್ನ ಸಾಧಿಸಿದ. ಮಕ್ಕಳೇ, ಈ ಭಾಗದಲ್ಲಿ ತಿಳಿದುಕೊಂಡಂತಹ ಮುಖ್ಯ ಅಂಶಗಳು ಅಂದ್ರೆ ಪಾಠದ ಹೆಸರು, ಪಾಠದ ವಿವರಣೆ. ಹೊಂದಿಸಿ ಬರೆಯಿರಿ. ಮಕ್ಕಳೇ, ಇದನ್ನ ನೀವೇ ಬರೆಯಬೇಕು. ಗಂಗೆ, ರಾಜ, ಜುಹ್ನು, ನದಿ, ಭಗೀರಥ, ಮಹರ್ಷಿ, ಇದನ್ನ ನೀವೇ ಹೊಂದಿಸಿ ಬರೆದುಕೊಳ್ಳಬೇಕು. ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಳ್ಳಬೇಕು. ಎಲ್ಲರಿಗೂ ಧನ್ಯವಾದ.